ನಮಸ್ತೆ. ನನ್ನ ಹೆಸರು ಪುಷ್ಪಾ ಅಮರೇಂದ್ರ. ನಾನು ಬ್ಯಾಂಗ್ಳೂರು ನಿವಾಸಿ. ನಾನು ಇವಾಗ L2 ಕಂಪ್ಲೀಟ್ ಮಾಡಿದ್ದೀನಿ. ನಾನು L1 ಬಂದಾಗ ನಾನು ಫ್ರುಟೇರಿಯನ್ ಆಗಬೇಕು, ಫ್ರೂಟ್ಸ್ ಅಲ್ಲೇ ಹೆಚ್ಚು ಇರಬೇಕು, ವೆಜಿಟೇಬಲ್ ಅಲ್ಲೇ ಹೆಚ್ಚು ಇರಬೇಕು ಅಂತ ತುಂಬ ಇಷ್ಟ ಇತ್ತು. ನನಗೆ ನಿರಾಹಾರ ಸಂಯಮ ಅನ್ನೋದು ಅನಿತಾ ಸ್ವಾಮಿ ಅವರು ಇಂಟ್ರಡ್ಯೂಸ್ ಮಾಡಿಸಿದ್ರು. ಸೊ ಹಾಗಾಗಿ ನಾನು ಯಾವಾಗ ನಿರಾಹಾರ ಸಂಯಮ ಸ್ಟಾರ್ಟ್ ಮಾಡಿದ್ನೋ ನನಗೆ ಗೊತ್ತಿತ್ತು ಫ್ರೂಟ್ಸಿಂದ ವೆಜಿಟೇಬಲಿಂದ ಎಷ್ಟು ಬೆನಿಫಿಟ್ ಇದೆ ಅಂತ ಗೊತ್ತಿತ್ತು. ಆದರೆ ಒಂದು ಗುರುನ ಮುಖೇನ ಯಾವಾಗ ನಾವು ಇದನ್ನ ನಾವು ಮಾಡ್ತೀವೋ ಅದು ಇನ್ನೂ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬರುತ್ತೆ ಅನ್ನೋದು ಈ ನಿರಾಹಾರ ಸಂಯಮ ಮಾಡಿದ್ಮೇಲೆ ಇನ್ನೂ ತುಂಬಾ ಚೆನ್ನಾಗಿ ಕ್ಲಾರಿಟಿ ಸಿಕ್ತು ನನಗೆ. ನಮ್ಗೆ ಒಂದು ಅಪೋಹದಲ್ಲಿ ಇರ್ತೀವಿ. ಏನಂತ ಅಂದ್ರೆ ನಾವು ಊಟ ಮಾಡ್ಲಿಲ್ಲ ಅಂದ್ರೆ ಜೀವನನೇ ಇಲ್ಲ ಅನ್ನೋ ಒಂದು ಅಪೋಹದಲ್ಲಿ ಇರ್ತೀವಿ. ಆದ್ರೆ ಒಂದು ವಿಧಾನ ಮಾತ್ರ ಇದು ಚೇಂಜ್ ಆಗಿದೆ ಅಷ್ಟೇ. ನಾವು ಟೈಮ್ ನೋಡ್ಕೊಂಡು ಹೇಗೆ ನಾವು ಊಟ ಮಾಡ್ತೀವೋ ಅದು ಈ ಟೈಮ್ ಊಟ ಮಾಡ್ಲಿಲ್ಲ ಅಂದ್ರೆ ನಾವು ಸರಿ ಹೋಗಲ್ಲ, ನಮ್ಗೇನೋ ಆಯ್ತು ಏನೋ ಆಯ್ತು ಅನ್ನೋ ಒಂದು ಟೆನ್ಷನ್ ಬಂದ್ಬಿಡತ್ತೆ. ಆದ್ರೆ ನಾವು ಊಟದ ವಿಧಾನ ಚೇಂಜ್ ಮಾಡ್ತಾ ಇದ್ದೀವಿ ನೋಡಿ. ಯಾವುದೇ ಒಂದು ವ್ಯಕ್ತಿ ಮೈಗೆ ಹುಷಾರಿಲ್ಲ ಅಂದಾಗ ಫ್ರೂಟ್ಸ್ನ ತಿಂತಾರೆ. ಯಾಕೆ? ಅದು ಫ್ರೂಟ್ಸ್ನ ತಿಂದು ಚೆನ್ನಾಗಾಗುತ್ತೆ. ಊಟ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ಇದೆಯಾ? ಇಲ್ಲ ಅಲ್ಲ. ಸೊ ಅದೇ ರೀತಿ ಇವರು ಎಷ್ಟು ಅದ್ಭುತವಾಗಿ ಒಂದು ಫ್ರೂಟ್ಸು ಆಮೇಲೆ ಒಂದು ಲಿಕ್ವಿಡ್ ಡಯಟ್ ಇಂದ ನಮ್ಮ ಹೆಲ್ತ್ನ ಇನ್ನೂ ಚೆನ್ನಾಗಿ ಎಮೋಷನಲಿ, ಮೆಂಟಲಿ, ಫಿಸಿಕಲಿ ಎಷ್ಟು ಚೆನ್ನಾಗಿ ಇಟ್ಕೋಬಹುದು ಅನ್ನೋದು ಕ್ಲಾಸಲ್ಲಿ ಹೇಳ್ತಾ ಇರ್ತಾರೆ. ನನಗೆ ನಿಜವಾಗ್ಲೂ ವಂಡರ್ ಆಯ್ತು, ಇಷ್ಟೊಂದು ಒಳ್ಳೆ ಅದ್ಭುತವಾದ ಒಂದು ಮೆಥಡ್ ಇದೆ ಅಂತ ಹೇಳ್ಬಿಟ್ಟು. ನಾನು ಲೆವೆಲ್ 1 ಮಾಡಿದಾಗ ನಾನು 3 kgs ರೆಡ್ಯೂಸ್ ಆದೆ. ಸ್ಕಿನ್ ಅಲ್ಲಿ ತುಂಬಾ ಚೆನ್ನಾಗಿ ಗ್ಲೋ ಅಂತ ಬಂತು, ಚಾರ್ಮಿಂಗ್ ಅನ್ನೋದು ಸಿಕ್ತು ನನಗೆ. ಆಮೇಲೆ ಥಾಟ್ ಲೆವೆಲ್ ಅಲ್ಲಿ, ಆಮೇಲೆ ಬಾಡಿ ಲೆವೆಲ್ ಅಲ್ಲಿ ಕಾನ್ಫಿಡೆನ್ಸ್ ಅನ್ನೋದು ಇಂಪ್ರೂವ್ ಆಯ್ತು. ಆಮೇಲೆ 3 kgs ಆಯ್ತು. ನನ್ ಲೋವರ್ ಬಾಡಿ ತುಂಬಾ ಇದ್ದಿದ್ರಿಂದ ಅದನ್ನು ಲೆವೆಲ್ 2 ಮಾಡಿದಾಗ ಇನ್ನೂ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು. ಯಾವಾಗ ನಾನು ಲೆವೆಲ್ 2ಗೆ ಬಂದ್ನೋ ನನ್ಗೆ ಲೆವೆಲ್ 1 ಅಲ್ಲಿ ಟೈಮ್ ಕಾನ್ಸ್ಟೆಂಟ್ ತುಂಬಾ ಇದೆ ಅಂತ ಅನ್ನಿಸ್ತು. ಇಷ್ಟು ಟೈಮ್ ಇದೆ ಅಂತ ಒಂದು ದಿನ ಬೆಳಗ್ಗೆ ಎದ್ರೆ ರಾತ್ರಿ ಅನ್ನೋದು ಎಷ್ಟು ಬೇಗ ಮುಗ್ದೋಗ್ತಾ ಇತ್ತು. ಏನ್ ಇಷ್ಟೊಂದು ಟೈಮ್ ಇದೆ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಯಾವಾಗ ಲೆವೆಲ್ 2 ಅನ್ನೋದು ಸ್ಟಾರ್ಟ್ ಮಾಡಿದ್ನೋ ಅವಾಗ ನನಗೆ ಒಂದೊಂದನು ಆಕ್ಷನ್ ಅಲ್ಲಿ, ಇವಾಗ ನಾವು ನಿರಾಹಾರ ಸಂಯಮದ ಜೊತೆಗೆ ನಾವು ಪ್ರತಿಯೊಂದು ಕೆಲಸನು ಮೈಂಡ್ಫುಲ್ನೆಸ್ ಆಕ್ಷನ್ ಲೆವೆಲ್ ಅಲ್ಲಿ ಯಾವ ತರ ಇರ್ಬೇಕು, ಯಾವ ತರ ಮಾಡ್ಬೇಕು, ಯಾವ ತರ ಮಾತಾಡ್ಬೇಕು ಅನ್ನೋದನ್ನ ನಮ್ಗ್ ಗೊತ್ತಿರೋದೆ. ಬಟ್ ಇಲ್ಲಿ ಒಂದು ಟೀಚರು ಕೋಲ್ ಇಟ್ಕೊಂಡಿದ್ದಂಗೆ, ಬಟ್ ಇವ್ರೇನ್ ಕೋಲ್ ಇಟ್ಕೊಂಡಿಲ್ಲ, ಕೋಲ್ ಇಟ್ಕೊಂಡಿದ್ದಂಗೆ ಹಿಂದೆನೆ ನೀವ್ ಮಾಡಿದ್ರಾ, ಇವತ್ತು ಏನೇನ್ ಮಾಡಿದ್ರಿ, ಈ ಹ್ಯಾಸ್ ಟು ಆಸ್ಕ್ ಆಕ್ಚುಲಿ. ಸೊ ಅದು ನಮ್ಗೆ ಜೊತೆಗೆ ಒಂದು ಫುಲ್ ಆಫ್ ಸ್ಟ್ರೆಂತ್ಫುಲ್ ಎನರ್ಜಿ ಇದ್ದಂಗೆ ಇರ್ತಾ ಇತ್ತು. ನಾವು ಇಷ್ಟ ಮುಂದೆ ಮಾಡ್ಬೇಕು ಗೊತ್ತು, ಕೋರ್ಸ್ ನಾಲೆಡ್ಜ್ ಎಲ್ಲಾ ಕಡೆನೂ ಇದೆ. ಆದ್ರೆ ಇವರು ಪರ್ಟಿಕ್ಯುಲರ್ ಆಗಿ ಈಚ್ ಅಂಡ್ ಎವ್ರಿ ಪರ್ಸನ್ ಅನ್ನು ಎಷ್ಟು ಒಂದು ಕೇರ್ ತಗೊಂಡು ಕೇಳ್ತಾ ಇರೋದು ನಮ್ಗೆ ತುಂಬಾನೇ ನಮ್ಮ ಸೆಲ್ಫ್ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇತ್ತು, ಕೇರ್ ಮಾಡೋರು ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇತ್ತು. ಅಂಡ್ ಅದೇ ಒಳ್ಳೆ ಪಾತಲ್ಲಿ ಕರ್ಕೊಂಡು ಹೋಗೋದು ನಮ್ಗೆ ಗೊತ್ತಾಗ್ತಾ ಇತ್ತು. ಹಾಗೆ ನಾವು ಫಾಲೋ ಮಾಡ್ತಾ ಇದ್ವಿ ಈಚ್ ಅಂಡ್ ಎವ್ರಿ ಡೇ. ನಾವೇನ್ ಮಾತಾಡ್ತಾ ಇದೀವಿ ಅನ್ನೋವಾಗ್ಲೂ ಜಸ್ಟ್ ನಾವು ಏನ್ ಮಾತಾಡ್ತಾ ಇದೀವಿ ನಾವು ಕೇಳ್ಬೇಕು ಫಸ್ಟ್, ಆಮೇಲೆ ಬೇರೆಯವ್ರಿಗೆ ಡೆಲಿವರ್ ಮಾಡ್ಬೇಕು ಅನ್ನೋ ತರ. ಸೊ ನಾನ್ ಮಾತಾಡ್ತಾ ಇರೋದು ಕರೆಕ್ಟಾ ಅಂತ ಥಿಂಕ್ ಮಾಡಿ ಮಾತಾಡೋ ಒಂದು ಕೆಪಾಸಿಟಿ ನಮ್ಮಲ್ಲಿ ಬರ್ತಾ ಇತ್ತು. ಸೊ ನಾನು ಲೆವೆಲ್ 2 ಮಾಡೋದ್ರಿಂದ ಲೆವೆಲ್ 1 ನಲ್ಲಿ 3 kgs, ಲೆವೆಲ್ 2 ನಲ್ಲಿ 2.5 kgs, 6 kgs, 5.5 to 6 kgs ರೆಡ್ಯೂಸ್ ಆಗೋದ್ರ ಜೊತೆಗೆ ತುಂಬಾ ಡ್ರಾಸ್ಟಿಕ್ ಇಂಚ್ ಲಾಸ್ ಆಯ್ತು. ಸೂಪರ್ ಇಂಚ್ ಲಾಸ್, ನಿಜಾಗ್ಲೂನು ತುಂಬಾ ಚೆನ್ನಾಗಿದೆ. ಆಮೇಲೆ ಇಲ್ಲಿ ವಂಡರ್ ಏನ್ ಗೊತ್ತಾ, ಏಜು ಚಿಕ್ಕದಾಗಿ ಹೋಗಿದೆ, ಇಂಚ್ ಲಾಸ್, ವೆಯ್ಟ್, ಏಜ್ ಕಮ್ಮಿ ಆಗೋಗಿದೆ. ನಾನೇನಾ ಇದು ಪುಷ್ಪನೇನಾ ಅಂತ ಅನ್ಕೊಳ್ತಾ ಇದ್ದೀನಿ, ಏನ್ ಇಷ್ಟೊಂದು ಕಮ್ಮಿ ಆಗೋಗಿದೆ, ಇಷ್ಟೊಂದು ಚಿಕ್ಕದಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೆ.
2 days ಇಂದ ಅದನ್ನೇ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ನಾನು ಏನ್ ಇಷ್ಟೊಂದು ಚಿಕ್ಕ ಹುಡುಗಿಯಾಗಿ ಕಾಣಿಸ್ತಾ ಇದ್ದೀನಿ ಅನ್ನೋ ಒಂದು ಫೀಲಿಂಗ್ ನನ್ಗೆ ಆಗ್ತಾ ಇದೆ. ರಿಯಲಿ ಯಾರೇ ಆಗ್ಲಿ, ನಾವು ಎಷ್ಟೊಂದು ಕಡೆ, ನಾನು ಆಕ್ಚುಲಿ ಇದಕ್ ಮುಂಚೆ ಹರ್ಬಲ್ ಲೈಫ್ ಅಲ್ಲಿ ಇದ್ದಿದ್ದೀನಿ, ಮಾಡಿದ್ದೀನಿ, ಎಷ್ಟೊಂದು ದುಡ್ಡನ್ನು ಸ್ಪೆಂಡ್ ಮಾಡಿದ್ದೀನಿ. ಆದ್ರೆ ಇಷ್ಟು ಒಳ್ಳೆ ಗೈಡೆನ್ಸ್, ಇನ್ನೊಂದು ಡೋಂಟ್ ಹೆಸಿಟೇಟ್, ರೀಚ್ ಮೀ ಅಂತ ಹೇಳಿ ಬೇರೆ ಹೇಳ್ತಾರೆ. ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಮಾಡ್ತಾರೆ. ನಾವು ನಮ್ಮ ಫ್ಯಾಮಿಲಿನಲ್ಲಾಗ್ಲಿ, ನಾ ನಮ್ಮನ್ನ ನಾವು ಸೆಲ್ಫ್ ಲವ್ ಯಾವ ತರ ಮಾಡ್ಕೊಳ್ಳೋದು ಅನ್ನೋದ್ರಲ್ಲಾಗ್ಲಿ ಇಷ್ಟು ಚೆನ್ನಾಗಿ ಗೈಡೆನ್ಸ್ ಕೊಡ್ತಾ, ಆಕ್ಷನ್ ಯಾವ ತರ ತಗೋಬೇಕು ಅಂತ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ರಿಯಲಿ ಈ ತರ ಒಂದು ನಾಲೆಡ್ಜು ನಮ್ಮ ಸ್ಕೂಲ್ ಲೆವೆಲಲ್ಲಿ ಸಿಗಲ್ಲ, ಫ್ಯಾಮಿಲಿ ಲೈಫ್ ಅಲ್ಲಿ ಸಿಗಲ್ಲ. ಯಾಕಂದ್ರೆ ಸ್ವಂತ ಎಕ್ಸ್ಪೀರಿಯನ್ಸ್ ಮಾಡಿ ನಾವು ತಿಳ್ಕೊಬೇಕು. ಆದ್ರೆ ಇಲ್ಲಿ ಗೈಡೆನ್ಸ್ ಕೊಡ್ಲಿಕ್ಕೆ ಈ ತರ ಗುರುಗಳಿದ್ದಾರೆ. ಸೊ ಈಚ್ ಅಂಡ್ ಎವ್ರಿ ಒನ್ ಶುಡ್ ಇದನ್ನ ಅಟೆಂಡ್ ಮಾಡಿ, ನಿರಾಹಾರ ಸಂಯಮ, ಪ್ರಾಣ ಸಂಯಮ, ಏನದು ಸತ್ಯನಿಷ್ಠ ಸಂಯಮ, ಇದನ್ನ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಲೂಸ್ ಆಗೋದು ಏನೂ ಇಲ್ಲ ಇದರಲ್ಲಿ. ಲೂಸ್ ಆಗೋದು, ಆಂಗರ್ ಲೂಸ್ ಆಗುತ್ತೆ, ನಿಮ್ ವೆಯ್ಟ್ ಲೂಸ್ ಆಗುತ್ತೆ, ನಿಮ್ ಕಷ್ಟ ಪರಿಹಾರ ಆಗುತ್ತೆ, ಇಂಚ್ ಲಾಸ್ ಆಗತ್ತೆ, ಇನ್ನು ವಾಟ್ ವಂಡರ್ ಯು ವಾಂಟ್ ಟು ಲೂಸ್, ಆ ತರ ಇದೆಲ್ಲ ಲೂಸ್ ಆಗತ್ತೆ. ಗೇನ್ ಆಗೋದು ತುಂಬಾ ಜಾಸ್ತಿ, ಒಂದು ಫ್ಯಾಮಿಲಿ ಸಿಗುತ್ತೆ ನಮ್ಗೆ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಓಕೆ, ಒಂದು ಹಿಂದೂ ಚೈತನ್ಯಂ ಅಂದ್ರೆ ನನ್ಗೆ ಮೀನಿಂಗ್ ಮುಂಚೆ ಗೊತ್ತಿರ್ಲಿಲ್ಲ. ಐ ಆಮ್ ವೆರಿ ಮಚ್ ಪ್ರೌಡ್ ಟು ಬಿಕಮ್ ಎ ಹಿಂದೂ ಅಂತ ಅಂದ್ಕೊಳ್ತಾ ಇದ್ದೆ. ಆದ್ರೆ ಇಟ್ಸ್ ನಾಟ್ ಅಬೌಟ್ ದ ರಿಲಿಜನ್. ಸೊ ಎಲ್ಲರೂ ಒಂದು ಏಕತ್ವ ಅಂಡ್ ಯೂನಿಯನ್ ಅಂತ ಇರೋವಾಗ ಎಲ್ಲಿ ನಾವು ಹೇಗಿರ್ಬೇಕು ಅನ್ನೋದು ಈ ಸರ್ ಇಂದ, ಈ ತರ ಒಂದು ಸರ್ ಇಂದ ನಮ್ಗೆ ಗೊತ್ತಾಗ್ತಾ ಇದೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಅಂಡ್ ಡೀಪ್ ಗ್ರಾಟಿಟ್ಯೂಡ್ ಇನ್ ಮೈ ಹಾರ್ಟ್. ಸೊ ಎಲ್ಲರೂ ಇದೇ ತರ ಚೆನ್ನಾಗಿ ಆಗ್ಲಿ ಅನ್ನೋದೊಂದೇ. ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲಾರ್ಗು. ಅಶ್ವಿನಿ ಮೇಡಮ್, ಮಮತಾ ಮೇಡಮ್, ಟೀಮ್ನು ತುಂಬಾ ಚೆನ್ನಾಗಿ ಹೆಲ್ಪ್ಫುಲ್, ಕೋಆಪರೇಟ್ ಮಾಡುತ್ತೆ. ಒಂದೊಂದು ವಾಟ್ಸಪ್ ಮೆಸೇಜು, ನೀವು ಏನ್ ಕುಡಿತಾ ಇದ್ದೀರಾ, ಹೇಗಿದ್ದೀರಾ, ಏನು. ಆಮೇಲೆ ಇನ್ನೊಂದು ವಂಡರು, ಸಪೋಸ್ ನಮ್ಗೆ ಅರ್ಧದಲ್ಲಿ ಈ ಪ್ರೋಗ್ರಾಮು ಊಟ ಮಾಡ್ಬಿಟ್ವಿ ಇಲ್ಲ ತಿನ್ಬಿಟ್ವಿ ಅಂದಾಗ ಎಷ್ಟು ಕ್ಯಾಶುಯಲ್ ಆಗಿ, ಎಷ್ಟು ಪ್ರೀತಿಯಿಂದ, ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಮಾಡಿ ಅಂತ ಕೋಆಪರೇಟ್ ಮಾಡ್ತಾರೆ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಅಲ್ಲೇ ನಮ್ಮನ್ನ ಇಲ್ಲ ನೀವು ಮಾಡ್ಬಿಟ್ರೆ ಇನ್ನ ಅಷ್ಟೇ ಅಂತ ಆ ತರ ಎಲ್ಲ ಡಿಸ್ಕರೇಜ್ ಮಾಡಲ್ಲ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಚ್ ಅಂಡ್ ಎವ್ರಿ ಪರ್ಸನ್ ನಾನು ಅಷ್ಟೇ ಒಂದು ಲವಬಲ್ ಆಗಿ ನೋಡ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಲರ್ನ್ ಅಬೌಟ್ ಹಿಂದೂ ಅಂದ್ರೆ ದಿಸ್ ಇಸ್ ವಾಟ್ ಅಂತ ನನ್ಗೆ ಗೊತ್ತಾಯ್ತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಎ ಲಾಟ್.